ಆತ್ಮೀಯರೇ ನಮಸ್ಕಾರ. ಪ್ರತಿಯೊಬ್ಬ ಯುವಕ ಯುವತಿಯರಲ್ಲೂ ಒಂದು ಕೊರಗೆ ಇರುತ್ತೆ. ಹಲವಾರು ಪ್ರಯತ್ನಗಳ ಮೂಲಕ ನನಗೊಂದು ಒಳ್ಳೆ ಜಾಬ್ ಸಿಗಬೇಕು, ನನ್ನ ಕೆರಿಯರ್ನ ಡೆವಲಪ್ ಮಾಡಬೇಕು, ಜಾಬ್ ಸಿಕ್ಕ ಮೇಲೆ ಮದುವೆ ಮಾಡ್ಕೋಬೇಕು, ಮದುವೆಗೆ ಮುಂಚೆ ಮನೆ ಕಟ್ಟಬೇಕು, ಈ ರೀತಿ ಹಲವಾರು ಕನಸುಗಳು ಹಲವಾರು ಯುವಕರಲ್ಲಿರುತ್ತೆ, ಯುವತಿಯರಲ್ಲಿರುತ್ತೆ. ಇದಕ್ಕೆ ತಂದೆ ತಾಯಿಯವರ ಒಂದು ಚಿಂತೆನೂ ಇರೋದು, ಅಯ್ಯೋ ನನ್ನ ಮಗು ಮದುವೆ ಆಗಲಿಲ್ಲ, ಜಾಬ್ ಹುಡುಕ್ತಾ ಇದ್ದಾನೆ, ಈ ಥರ ಹಲವಾರು ಚಿಂತೆ. ಇದಕ್ಕೆ ನೀವು ಪೂರಕವಾಗಿ ನಿಮ್ಮ ಜಾಬ್ನಲ್ಲಿ ಸಕ್ಸಸ್ ಆಗಿ ಮನೆ ಕಟ್ಟಬೇಕು, ಒಳ್ಳೆ ಮದುವೆ ಆಗಬೇಕು ಅಂತಂದರೆ ನಿಮ್ಮ ಅಂತರಂಗದಲ್ಲಿ ಒಂದು ವಿಶೇಷ ಶಕ್ತಿಗಳಿದೆ. ಅದನ್ನು ನೀವು ಪಾಸಿಟಿವ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು. ಆಗ ನಿಮಗೆ ಒಳ್ಳೆ ಜಾಬ್ ಸಿಗುತ್ತೆ, ನೀವು ಒಳ್ಳೆ ಮನೆ ಕಟ್ತೀರಾ, ನಿಮ್ಗೆ ಒಳ್ಳೆ ಸ್ಯಾಲ್ರಿ ಸಿಗುತ್ತೆ, ಒಳ್ಳೆ ಹುಡುಗ ಮತ್ತು ಹುಡುಗಿ ಸಿಗ್ತಾರೆ. ಅದಕ್ಕೆ ಏನು ಪ್ರೇರಣೆ ಏನು ಮುಂಚೆ ಏನು ಮಾಡಬೇಕು ಅಂದರೆ ನಿಮ್ಮ ಅಂತರಂಗದಲ್ಲಿ ಈ ಶಕ್ತಿಗಳನ್ನು ನೀವು ಪಾಸಿಟಿವ್ ಮಾಡ್ಕೋಬೇಕು. 7 ಮಂಡಲಗಳಿದೆ. ಫೈನಾನ್ಷಿಯಲ್ ಪವರ್ಗೆ ಒಂದು ಮಂಡಲ ಇದೆ, ಒಳ್ಳೆ ಜಾಬ್ ಸಿಗಬೇಕಂದ್ರೆ. ಹಾಗೆ ನಿಮ್ಮ ಸಂಗಾತಿನ ಸೆಲೆಕ್ಟ್ ಮಾಡಿ ಮನೆ ಕಟ್ಟಿ ಮದುವೆ ಆಗಬೇಕಂದ್ರೆ ಸ್ವಾಧಿಷ್ಠಾನ ಮಂಡಲ ಇದೆ, ಅದನ್ನು ಆ್ಯಕ್ಟಿವೇಟ್ ಮಾಡ್ಕೋಬೇಕು. ವೀಲ್ ಪವರ್ ಕೊಡೋದಕ್ಕೆ ಒಂದು ಮಂಡಲ ಇದೆ, ಅದನ್ನು ಆ್ಯಕ್ಟಿವೇಟ್ ಮಾಡಿಕೊಂಡ್ರೆ ಒಳ್ಳೆ ಜಾಬ್ ಸಿಗುತ್ತೆ, ಒಳ್ಳೆ ಕಂಪ್ನಿ, ನಮಗೆ ಒಳ್ಳೆ ಪೋಸ್ಟು ಸಹ ಸಿಗುತ್ತೆ. ನಿಮ್ಮ ಪ್ರೀತಿ, ಹೃದಯದಲ್ಲಿ ಪ್ರೀತಿ, ಶಾಂತಿ, ನೆಮ್ಮದಿ, ಪಾಸಿಟಿವ್ ಇರಬೇಕಂದ್ರೆ ನೀವು ಆ ಕಂಪ್ನಿಲಿ ಯಶಸ್ವಿಯಾಗಿ ಒಳ್ಳೆ ಸಂಗಾತಿ ಜೊತೆಗೆ ಚೆನ್ನಾಗಿ ಜೀವನ ಮಾಡಬೇಕಂದ್ರೆ ಹೃದಯ ಮಂಡಲ ಅಂತ ಅದಿದೆ, ಅದನ್ನು ಆ್ಯಕ್ಟಿವೇಟ್ ಮಾಡ್ಕೋಬೇಕು. ಇದ್ರ ಜೊತೆಗೆ ಆ ಕಂಪ್ನಿನಲ್ಲಿ ದೊಡ್ಡ ಮ್ಯಾನೇಜರ್ ಆಗಿ CEO ಬೆಳಿಬೇಕಂದ್ರೆ ವಿಶುದ್ಧ ಮಂಡಲ ಸ್ಟ್ರಾಂಗ್ ಆಗಬೇಕು. ಅದೇ ರೀತಿ ಅದೇ ಶಕ್ತಿ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಧರ್ಮಪತ್ನಿಯೊಂದಿಗೆ, ನಿಮ್ಮ ತಂದೆ ತಾಯಿಯೊಂದಿಗೆ, ಅತ್ತೆ ಮಾವಂದ್ರೆ ಚೆನ್ನಾಗಿರ್ಬೇಕು ಅಂದರೂ ಅದು ವಿಶುದ್ಧ ಮಂಡಲ ಅದ್ಭುತವಾದ ವ್ಯಕ್ತಿಯಾಗಿ ನೀವು ನಿರ್ಮಾಣ ಮಾಡುತ್ತೆ. ನೀವು ಯಾವತ್ತೂ ಸೋಲೋದೇ ಇಲ್ಲ. ಅಂಥ ಒಂದು ಶಕ್ತಿಗಳನ್ನು ನೀವು ಹೇಗಿದ್ದೀರಾ ಅಂತ ತಿಳ್ಕೊಂಡು ಆಮೇಲೆ ಪ್ರಯತ್ನ ಮಾಡಿ ನೋಡಿ, ನೀವು ಸೋಲಾಗೋದಿಲ್ಲ, ನಿಮಗೆ ಸೋಲು ಅನ್ನೋದು ಆಗೋದೇ ಇಲ್ಲ. ಆ ವಿಶುದ್ಧ ಮಂಡಲದಲ್ಲಿ ಇಡೀ ನಿಮ್ಮ ಕಂಪ್ನಿನ ಬೆಳೆಸ್ತೀರಾ, ಕುಟುಂಬವನ್ನು ಬೆಳೆಸ್ತೀರಾ, ನಿಮ್ಮನ್ನು ಬೆಳೆಸ್ಕೊತೀರಾ, ಒಳ್ಳೆ ಜಾಬ್ ನಿಮಗೆ ಸಿಗುತ್ತೆ. ಈ ಎಲ್ಲ ಸಂಪಾದನೆ ಜೊತೆಗೆ ಒಳ್ಳೆ ಮನೆಯೂ ನೀವು ಕಟ್ಬೋದು, 100 ವರ್ಷ ಚೆನ್ನಾಗಿ ಬಾಳಲೂಬಹುದು. ಯಾವ ಜೊತೆಗೆ? ಸಂಗಾತಿಯೊಂದಿಗೆ, ತಂದೆ ತಾಯಿಯೊಂದಿಗೆ, ಶ್ರೇಷ್ಠ ವ್ಯಕ್ತಿಗಳು ಸಹ ಆಗ್ಬೋದು. ಅದಕ್ಕೆ ಅಂತರಂಗದಲ್ಲಿರೋ ಮಂಡಲಗಳು ನಿಮಗೆ ಆ ಜಾಬ್ ಕೊಡಲಿಕ್ಕೆ ಕಾಯ್ತಾ ಇರುತ್ತೆ. ಅದನ್ನು ನೀವು ಕಂಡ್ಕೊಳ್ಳಿ, ಆ್ಯಕ್ಟಿವೇಟ್ ಮಾಡ್ಕೋಬೇಕು. ಅದಾದ ನಂತರ ಇನ್ನೊಂದು ಜ್ಞಾನೋದಯ ಕೊಡುವ ಒಂದು ಶಕ್ತಿ ಇದೆ. ಈ ಕಂಪ್ನಿನ ಹೇಗೆ ಬೆಳೆಸಬೇಕು, ನನ್ನ ಕುಟುಂಬವನ್ನು ಹೇಗೆ ಬೆಳೆಸಬೇಕು, ನನ್ನ ಮಕ್ಕಳನ್ನು ಹೇಗೆ ಬೆಳೆಸಬೇಕು, ಅಪ್ಪ ಅಮ್ಮ ಅತ್ತೆ ಮಾವ ಜೊತೆಲಿ ಹೇಗಿರಬೇಕು ಅನ್ನೋದಕ್ಕೊಂದು ಇಲ್ಲೊಂದು ಜ್ಞಾನೋದಯದ ಮಂಡಲ ಇದೆ. ಅದನ್ನು ನೀವು ಸಹ ಆ್ಯಕ್ಟಿವೇಟ್ ಮಾಡಿಕೊಂಡ್ರೆ ನಿಮ್ಮಂಥ ವ್ಯಕ್ತಿಗಳು ಹುಡುಕಿದ್ರೂ ಸಿಗೋಲ್ಲ, ಅಷ್ಟು ಖುಷಿ ಆಗಿಬಿಡ್ತೀರ. ನೀವು, ನಿಮ್ಮ ಅತ್ತೆ ಮನೆ, ನಿಮ್ಮ ಮನೆ ಎಲ್ಲರೂ ಪಾಸಿಟಿವ್ ಆಗಿರ್ತೀರಿ. ಮನೆ ಕಟ್ಟೋದ್ರಲ್ಲಾಗಲಿ, ಮದುವೆ ಮಾಡೋದ್ರಲ್ಲಾಗಲಿ, ಜಾಬ್ ತಗೊಳ್ಳೋದ್ರಲ್ಲಿ ಈ ಶಕ್ತಿ ಕೇಂದ್ರಗಳು 7 ಮಾಡಿಸಿದಂಥ ವಿಶ್ವದ ಶ್ರೇಷ್ಠ ಸಂಪದ್ಭರಿತವಾದ ಅಂತರಂಗದ ಸಂಪತ್ತುಗಳು ಅಂದರೆ ತಪ್ಪಿಲ್ಲ ಮಿತ್ರರೇ. ನಿಮ್ಮೊಳಗೆ 7 ಸಂಪತ್ತುಗಳು. ಈ ಎಲ್ಲ ಸಂಪತ್ತುಗಳು ಇಟ್ಕೊಂಡು ನಾವು ಹೊರಗಡೆ ಹುಡುಕ್ತೀವಿ, ಅಲ್ಲಿ ಇಲ್ಲಿ ಅಂತ ಹುಡುಕ್ತೀವಿ, ಸಿಗೋದಿಲ್ಲ ಮಿತ್ರರೇ. ನಿಮ್ಮೊಳಗಿರೋ ಸಂಪತ್ತು ಆ್ಯಕ್ಟಿವೇಟ್ ಮಾಡಿಕೊಂಡ್ರೆ ಸಾಕು, ಟಕ್ 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 ಅಂತ ಕನೆಕ್ಟ್ ಆಗ್ತಾ ಹೋಗುತ್ತೆ. ಇದು ವಾಸ್ತವ, ಅಂತರಂಗದ ಸತ್ಯ. ಈ 7 ಸಂಪತ್ತುಗಳು ಯಾವತ್ತೂ ಜಾಗೃತವಾಗಿಬಿಡುತ್ತೋ ನಿಮಗೆಲ್ಲ ಹುಡುಕೊಳ್ತಾ ಬರುತ್ತೆ. ನೀವು ಹುಡುಕಿದ್ರೆ ಬೇಗ ಸಿಕ್ಕಿಬಿಡುತ್ತೆ. ಈ ವಾಸ್ತವವನ್ನು ಕಂಡುಕೋಬೇಕು. ಅದು ಬಿಟ್ಟು ಅಡ್ಡದಾರಿಗೆ ಹೋಗ್ತೀವಿ, ಏನೋ ತಪ್ಪು ಮಾಡ್ತೀವಿ, ಕಳ್ತನ, ಮೋಸ, ಇವೆಲ್ಲವೂ ಕೆಲಸ ಮಾಡಲ್ಲ ಮಿತ್ರರೇ. ಅದಕ್ಕಂಥ ಕಾನೂನಿದೆ, ಸಮಸ್ಯೆಗಳಿದೆ. ಆದರೆ ನಾವು ಈ ಮಾರ್ಗದಲ್ಲೋದ್ರೆ 100 ವರ್ಷ ಕಾಲ ನಮ್ಮ ಜೀವನ ಸುಖಮಯವಾಗಿರುತ್ತೆ, ಸಕ್ಸಸ್ಫುಲ್ ಆಗಿರುತ್ತೆ. ಅದಕ್ಕಿದು ಮಾರ್ಗ ಅಂತರಂಗದ ಮಂಡಲ ಯೋಗ ಅಂತ, ಸಪ್ತಮಂಡಲ ಯೋಗ ಅಂತ. ಇನ್ನು ಇದಾದ ನಂತರ ಒಂದು ದೈವಶಕ್ತಿ, ಕುಲದೇವರು ಇರ್ತಾರೆ ಮನೆಯಲ್ಲಿ, ಮನೆಯ ದೇವರು ಇರ್ತಾರೆ, ಇಷ್ಟ ದೇವರು ಇರ್ತಾರೆ. ಇವರೆಲ್ಲರ ಶಕ್ತಿ ಪಡ್ಕೊಳ್ಳುವಂಥ ಇನ್ನೊಂದು ಮಾರ್ಗ ಇದೆ, ಅದು ಸಹಸ್ರಾರ ಮಂಡಲ ಅಂತ ನಮ್ಮೊಳಗೂ ಇದೆ. ಪ್ರತಿಯೊಬ್ಬ ಮಾನವರು ಇವೆಲ್ಲ ಶಕ್ತಿಗಳು ಇಟ್ಕೊಂಡೇ ಹುಟ್ಟಿರೋದು, ಡೌಟ್ ಪಡಬೇಡಿ. ಅದಕ್ಕೆ ಯಥಾ ಪಿಂಡಾಂಡ ತಥಾ ಬ್ರಹ್ಮಾಂಡ. ಈ ಬ್ರಹ್ಮಾಂಡ ವಿಶ್ವದಲ್ಲಿ ಏನೆಲ್ಲ ಇದೆ ಅದೆಲ್ಲ ನಮ್ಮೊಳಗೂ ಇದೆ. ಕಣ 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 ಎಲ್ಲ ಸೇರಿನೇ ಈ ದೇಹ ಆಗಿರೋದು, ಈ ಮನಸ್ಸಾಗಿರೋದ್ರಿಂದ ನಾವು ಸಹ ಅದಾಗಿ ಹೊರತಾಗೇನಿಲ್ಲ. ಅದನ್ನು ಬಿಟ್ಟು ನಾವಿಲ್ಲ, ನಮ್ಮನ್ನು ಬಿಟ್ಟು ಅದಿಲ್ಲ. ಅದಕ್ಕೆ ಅಹಂ ಬ್ರಹ್ಮಾಸ್ಮಿ, ನಾನೇ ವಿಶ್ವವಾಗಿದ್ದೇನೆ, ಆ ಒಂದು ಲೆವೆಲಲ್ಲಿ ನೀವು ಹೋಗ್ಬೋದು. ಅದಕ್ಕೆ ನಿಮ್ಮ 7 ಮಂಡಲಗಳನ್ನು ನೀವು ಹೂವುಗಳನ್ನ ಅರಳಿಸ್ಕೋಬೇಕು. 4, 6, 10, 12, 16, 48, 1000 ದಳಗಳು. ಈ ದಳಗಳೆಲ್ಲ ತೆರೆದುಕೊಂಡ್ರೆ ಆ ಯೂನಿವರ್ಸಲ್ ಎನರ್ಜಿ ನಿಮಗೆ ಮಳೆ ಸುರಿದ ಹಾಗೆ ಸುರಿತಾ ಹೋಗುತ್ತೆ. ವಿಶೇಷವಾದ ಶಕ್ತಿ ಬರ್ತಾ ಹೋಗುತ್ತೆ. ನೀವು ಮಾಡೋ ಪ್ರತಿಯೊಂದು ಕಾರ್ಯದಲ್ಲೂ ನೀವು ಯಶಸ್ಸನ್ನು ಕಾಣ್ತಾ ಹೋಗ್ತೀರ. ಇದೆಲ್ಲ ಒಂದಕ್ಕೊಂದು ಪೂರಕ. ನಿಮ್ಮ ಜಾಬ್ಗಾಗಲಿ, ನಿಮ್ಮ ಸಂಗಾತಿ ಜೊತೆಗಾಗಲಿ, ನಿಮ್ಮ ಕುಟುಂಬದಲ್ಲಿ ನೀವು ಮನೆ ಕಟ್ಟೋದಾಗಲಿ, ಎಲ್ಲದಕ್ಕೂ ಈ ಶಕ್ತಿ ನಿಮಗೆ ನಾನಿದ್ದೇನೆ ಕಂದ, ಕಟ್ಟು, ಮಾಡು, ಸಪೋರ್ಟ್ ಮಾಡು, ಎಲ್ಲದಕ್ಕೂ ಎನರ್ಜಿ ಬರ್ತಾ ಇರುತ್ತೆ. ಎಲ್ಲವೂ ನಿಮ್ಮೊಳಗೆ ಇರುತ್ತೆ. ನಿಮ್ಮ ಹಾಗೆ ನಿಮ್ಮ ಪಾರ್ಟ್ನರ್ ಬರ್ತಾರೆ, ಲೈಫ್ ಪಾರ್ಟ್ನರ್ ಬರ್ತಾರೆ, ತಂದೆ ತಾಯಿ, ಅತ್ತೆ ಮಾವ, ಸಂಬಂಧಿಕರು, ನೆಂಟರು, ಕಂಪನಿಯವರು, ಮ್ಯಾನೇಜರು, ಎಲ್ಲವೂ ಪಾಸಿಟಿವ್ ಆಗಿ ನಿಮ್ಮ ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡಿ ನಿಮ್ಮ ಬೆಂಬಲಕ್ಕೆ ಬರ್ತಾರೆ. ನೀವು ಹಾಗಿದ್ದರೆ ಮಾತ್ರ. ಅದಕ್ಕೆ ಯದ್ಭಾವಂ ತದ್ಭವತಿ, ಲಾ ಆಫ್ ಅಟ್ರಾಕ್ಷನ್. ಈ ಸ್ಥಿತಿಗೆ ನೀವು ತಲುಪಿದಾಗ ನಿಮ್ಮ ಜಾಬಲ್ಲಿ ಯಾವುದೇ ತೊಂದರೆ ಆಗೋದಿಲ್ಲ. ಇಂಥ ಒಂದು ವ್ಯಕ್ತಿ ಜಾಬಲ್ಲಿ ಸಕ್ಸಸ್ ಆಗೋದ್ರಲ್ಲಿ 2 ಮಾತಿಲ್ಲ, 100% ಸಕ್ಸಸ್ ಆಗ್ಬೋದು.
ಹಾಗಾಗಿ ನಿಮ್ಮ ಅಂತರಂಗದಲ್ಲಿ 7 ಮಂಡಲಗಳನ್ನು ನೀವು ಪರೀಕ್ಷೆ ಮಾಡ್ಕೊಳ್ಳಿ. ಜಾಬ್ ಹುಡುಕ್ತಾ ಇದ್ದರೆ, ಸರ್ಚ್ ಮಾಡ್ತಾಯಿದ್ರೆ, ಮದುವೆಗೋಸ್ಕರ ಹುಡುಕ್ತಾ ಇದ್ದರೆ, ಮನೆ ಕಟ್ಟಬೇಕು ಅಂತ ಎಲ್ಲದಕ್ಕೂ ಚೆಕ್ ಮಾಡ್ಕೊಳ್ಳಿ. ಮನೆ ಎನರ್ಜಿ, ನಿಮ್ಮ ಲೈಫ್ ಪಾರ್ಟ್ನರ್ ಎನರ್ಜಿ, ನಿಮ್ಮ ಎನರ್ಜಿ ಚೆಕ್ ಮಾಡ್ಕೊಳ್ಳಿ. ಹೆಜ್ಜೆ ಇಟ್ಟು ನೋಡಿ, ನೀವೆಲ್ಲೂ ಹಿಂದೆ ತಿರುಗಿ ನೋಡೋ ಅವಶ್ಯಕತೆ ಇರಲ್ಲ. ಇದು ಹೇಗೆ ಪಡ್ಕೋಬೇಕು ಬನ್ನಿ, ನಾನು ಸ್ಪಷ್ಟವಾಗಿ ಪರೀಕ್ಷೆ ಮಾಡಿ ನಿಮ್ಗೆ ರಿಸಲ್ಟ್ ಕೊಡ್ತೀನಿ. ದೂರದಲ್ಲಿದ್ದರೆ ನೀವು ಫೋಟೋ ಕಳಿಸ್ಬಿಟ್ಟು ಚೆಕ್ ಮಾಡ್ಕೋಬೋದು. ಹತ್ತಿರದಲ್ಲಿದ್ದರೆ ನಮ್ಮನ್ನು ಬಂದು ನೇರವಾಗಿ ಭೇಟಿ ಮಾಡ್ಬೋದು. ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ಕೆಳಗೆ ಬರುತ್ತಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ಬನ್ನಿ. ತಮ್ಮೆಲ್ಲರಿಗೂ ಶುಭವಾಗಲಿ. ನಿಮ್ಮ ಜಾಬಲ್ಲಿ ನೀವು 100% ಸಕ್ಸಸ್ ಆಗಬೇಕು ಅಂತ ನಮ್ಮ ಫೌಂಡೇಶನ್ ಸಹ ಪ್ರಾರ್ಥನೆ ಮಾಡ್ತಾಯಿದೆ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.